ಏನು ಕಾರಜೋಳ ಅವರೇ ನಿದ್ದೆ ಮಾಡ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಓಕೆ. ಯಾಕಂದ್ರೆ ನೀವು ಒಬ್ಬರೇ ಕೂತಿರೋರು ಮುಂದ್ಗಡೆ, ನೀವು ಮಲಗ್ಬಿಟ್ರೆ ಸರ್ಕಾರ ಮೊದಲೇ ಮಲಗ್ಬಿಟ್ಟದೆ, ನೀವು ಬೇರೆ ಮಲಗ್ಬಿಟ್ರೆ ಹೆಂಗೆ? ನೀವು ಹಿಂದ್ಗಡೆ ಕೂತಿದ್ರೆ ಮುಂದ್ಗಡೆ ಸಾಲನೆಲ್ಲ ಹೇಳದ್ದು ಅಲ್ಲ. ಮಾತಾಡಿ ನೀವು, ನಂದೇನು ತಕರಾರಿಲ್ಲ ಅಶೋಕ್. ಮುಂದ್ಗಡೆ ಲೈನ್ನಲ್ಲಿ ಯಾರೂ ಇಲ್ಲ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಕಾರಜೋಳ ಈಸ್ ಸಿಟಿಂಗ್. ನೀವು ಮಲಗ್ಬಿಟ್ರೆ ಹೆಂಗಪ್ಪ? ಮೊದಲೇ ಸರ್ಕಾರ ಮಲಗಿದೆ, ನೀವು ಮಲಗ್ಬಿಟ್ರೆ ಹೆಂಗೆ ಅಂತ ಅಷ್ಟೇ ಹೇಳಿದ್ದು ನಾನು. ನೀವು ಎಚ್ಚರವಾಗಿದ್ದರೆ ನಂದೇನು ತಕರಾರಿಲ್ಲ. ಎಚ್ಚರವಾಗಿದ್ದೀರಿ ತಾನೆ? ಓಕೆ. ಅಶೋಕನು ಎಚ್ಚರವಾಗಿರಪ್ಪ. ನೀ ನಮ್ಮ ಥರ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾನೇ ಬೇರೆ, ನೀನೇ ಬೇರೆ. ಆದರೆ ಮನುಷ್ಯತ್ವ ಇರ್ತದೆ, ಬೇರೆ ವಿಚಾರ. ಆದರೆ ರಾಜಕೀಯ ನಡವಳಿಕೆಗಳಿದಾವಲ್ಲ, ಆ ರಾಜಕೀಯ ನಡವಳಿಕೆಗಳಲ್ಲಿ ನಿಂದೇ ಬೇರೆ ನಡವಳಿಕೆ, ನಂದೇ ಬೇರೆ ನಡವಳಿಕೆ. ಹೌದಾ ಅಲ್ಲ? ಇಲ್ಲ, ಮನುಷ್ಯತ್ವ ಇಲ್ಲ. ಮನುಷ್ಯತ್ವ ಎಲ್ಲ ಒಂದೇ. ಮನುಷ್ಯನ ಪ್ರೀತಿಸಿದರೆ ಅದು ಮನುಷ್ಯತ್ವ. ಮನುಷ್ಯನನ್ನ ಪ್ರೀತಿಸಿದರೆ ಅದು ಮನುಷ್ಯತ್ವ. ಹೌದಪ್ಪ, ಅದಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ ಅಲ್ಲ. ಈಗ ನಿಮ್ಮ ಈಶ್ವರಪ್ಪ ಹೇಳ್ತಾರೆ, ಏನ್ ಹೇಳ್ತಾರೆ ಅವರು? ನಾವು ಪಾರ್ಲಿಮೆಂಟ್ ಚುನಾವಣೆ, ಉಪಚುನಾವಣೆಯಲ್ಲಿ ಯಾರಿಗೂ ಮುಸ್ಲಿಮರಿಗೆ ಟಿಕೆಟ್ ಕೊಡಲ್ಲ. ನೀವು ಕೊಡಬೇಡಿಯಪ್ಪ. ಅದು ಹೇಳ್ತಿರಲ್ಲ, ಅದ್ರ ಉದ್ದೇಶ ಏನೋ ಅದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಹೊರಗಡೆ ಬರೆದು ಬಿಡ್ತದೆ ಈಚೆಗೆ. ಅದನ್ನಿಂದ ನಾನು ಹೇಳಿದ್ದು, ಮನುಷ್ಯನನ್ನ ಪ್ರೀತಿಸೋದು ಮನುಷ್ಯತ್ವ. ಮನುಷ್ಯನ ನಡುವೆ ಕಂದ್ರ ನಿರ್ಮಾಣ ಆಗ್ಬಿಟ್ರೆ ಅದು ಮನುಷ್ಯತ್ವ ಅಲ್ಲ. ಈಶ್ವರಪ್ಪನವ್ರು ಹೇಳಿದ್ ಮಾತ್ರ ಹೇಳಿರಿ. ಯಾರು ಒಬ್ಬ ಜರ್ನಲಿಸ್ಟ್ ಹೋಗಿ ಏನ್ರಿ ಮುಸ್ಲಿಮ್ಗೆ ಯಾಕೆ ಕೊಡಲ್ಲ ಟಿಕೆಟ್ ಅಂತ ಕೇಳ್ಬೋದಾ? ನಿಮ್ಮನ್ ಕೇಳ್ಬೋದಾ? ನಮ್ಮನ್ ಕೇಳ್ಬೋದು. ನಮ್ ಕಾರ್ಯಕರ್ತರು ಯಾರು ಇರ್ತಾರೋ, ಯಾರಿಗೆ ಸೀಟ್ ಕೊಡೋ, ಏನ್ರಿ ನೀವು ಮುಸ್ಲಿಮಿಗೆ ಬೆಳಗಾವಿ ಸ್ವಲ್ಪ ಮುಸ್ಲಿಮಿಗೆ ಕೊಡ್ತೀರೇನ್ರಿ ನೀವು ಬೆಳಗಾವಿ ಏನಂತ ಹೇಳ್ಬೇಕು ಸರ್? ನೀನ್ ಹೇಳೋದು ಕರೆಕ್ಟ್ ಆಗಿದೆ. ಕಾರ್ಯಕರ್ತರಿಗಾರ ಕೊಡಿ, ಯಾರಿಗಾರ ಕೊಡಿ, ನಮ್ದೇನ್ ತಕರಾರಿಲ್ಲ. ಪ್ರಶ್ನೆ ಕೇಳಿದ್ದೇನಂತ, ನೀವು ಬೆಳಗಾವಲ್ಲಿ ಮುಸ್ಲಿಮಿಗೆ ಟಿಕೆಟ್ ಕೊಡ್ತೀರಾ ಅಂತ. ಈಶ್ವರಪ್ಪ ರಿಯಾಕ್ಟ್ ಮಾಡಿದ ಅದಕ್ಕೆ ಸರ್, ಬೇರೆದಕ್ಕಲ್ಲ. ಪ್ರೆಸ್ನವ್ರು ಹೋಗಿ ಬೆಳಗಾವಲ್ಲಿ ಮುಸ್ಲಿಮಿಗೆ ಟಿಕೆಟ್ ಕೊಡ್ತೀರಾ ಅಂತ ಕೇಳಿರು. ಇಲ್ಲ, ನಮ್ಮ ಕಾರ್ಯಕರ್ತರು ಕೊಡ್ತೀವಿ ಅಂತ ಉತ್ತರ ಕೊಡ್ಬೋದಾಗಿತ್ತು. ಸರಿ, ಅವ್ರು ಹೇಳಿರೋರು ನಮ್ಮ ಕಾರ್ಯಕರ್ತರಿಗೂ ಕೊಡ್ತೀವಪ್ಪ ಟಿಕೆಟು, ಯಾರ ಪಕ್ಷಕ್ಕೆ ಕೆಲಸ ಮಾಡಿದಾರೆ ಅವರು ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ. ಮುಸಲ್ಮಾನರಿಗಂತೂ ಕೊಡಲ್ಲ ಅಂತಂದ್ರೆ ಏನರ್ಥ? ಅಲ್ಲ ಸರ್, ಬಿಜೆಪಿ ಪಾಲಿಸಿಯಲ್ಲಿ ಆತರ ಜಾತಿ ಧರ್ಮ ಏನೂ ಇಲ್ಲ. ಎಲ್ಲರೂ ಸಮಪಾಲು ಸಮಬಾಳು, ಎಲ್ಲರದು ನಮ್ದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ಪ್ರಧಾನಮಂತ್ರಿಗಳು ಹೇಳಿರುವಂತ ಏನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲರೂ ಈಗ ನಮ್ಮ ಬೋರ್ಡ್ ಚೇರ್ಮನ್ಸ್ ಇದೆ, ಮುಸ್ಲಿಂ ಬೋರ್ಡ್ ಚೇರ್ಮನ್ಸ್ ಇದೆ, ಎಲ್ಲ ಮುಸ್ಲಿಮ್ಸ್ ಎಲ್ಲ ಮಾಡಿದ್ರು. ಮುಸಲ್ಮಾನರು ಕರ್ನಾಟಕದಲ್ಲಿ, ಕಾರ್ಪೊರೇಟರ್ಗಳು ಮುಸ್ಲಿಮ್ಸ್ ಇದ್ರು ಬಹಳ. ಕರ್ನಾಟಕದಲ್ಲಿ ಮುಸಲ್ಮಾನರು 13-14% ಇದ್ದಾರೆ. ಹೌ ಮೆನಿ MLAs are there in your side? How many MLAs are there? ನಿಮ್ಮ ಸೈಡ್ ಇದ್ದಾರೆ, ನೀವು ಗೆಲ್ಲಿಸ್ತೀರಿ ಸರ್. ಅವ್ರನ್ನ nobody is there.